ಸರ್ ಇದು ಬೇರೆ ಹೊಸ ದರ ನಿಗದಿ ಒಂದು ಕಡೆ ಕಸ್ಟಮರ್ಗೂ ಪ್ರಾಬ್ಲಮ್ಮು ಹೆಚ್ಚಿನ ಹೊರೆ ಆಗುತ್ತೆ. ಇನ್ನೊಂದು ಕಡೆ ಈ ಇಂಪ್ಲಿಮೆಂಟೇಷನ್ ಪ್ರಕಾರ ನಾವೇನಾದರೂ ಹೋದರೆ ಕೇಬಲ್ ಟಿ ವಿ ಆಪ್ರೇಟರ್ಸು ನಾವೆಲ್ಲನೂ ಏನಿವತ್ತು ಲಕ್ಷ ಕೋಟಿ ಜನಗಳು ಇದರಿಂದ ಜೀವನ ಮಾಡ್ತಾಯಿದ್ವಿ, ನಾವೆಲ್ಲನೂ ರೋಡಿಗೆ ಬರ್ತೀವಿ. ಈ ಬಿಸ್ನೆಸ್ ಎಂಟರ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಹೋಗುತ್ತೆ. ದೊಡ್ಡ ದೊಡ್ಡ ರಿಲಯನ್ಸ್ ಅವರು, ಜಿಯೋನವರು ಇಂಥ ಕಂಪನಿಗಳಿಗೆ ಹೋಗ್ಬಿಡುತ್ತೆ. ನಾವೇನಿವತ್ತು ಕಸ್ಟಮರ್ಗೆ 24x7 ಸರ್ವಿಸ್ ಕೊಡ್ತಾ ಜಾಸ್ತಿ ಚಾನಲ್ ಕೊಟ್ಬಿಟ್ಟು ಕಡಿಮೆ ರೇಟಲ್ಲಿ ಏನು ಕೊಡ್ತಾ ಇದ್ವಿ, ಇನ್ನು ಮುಂದಕ್ಕೆ ಹಂಗಾಗಲ್ಲ. ಕಸ್ಟಮರ್ಗೆ ಕಡಿಮೆ ಚಾನಲ್ಗೆ ದುಡ್ಡು ಜಾಸ್ತಿ ಆಗುತ್ತೆ. ಎಲ್ಲೋ ಅವರು ಕಸ್ಟಮರ್ಗೆ ಏನು ಹೇಳ್ತಾವ್ರೆ, ಕನ್ಫ್ಯೂಸ್ ಏನಾಗ್ತಾ ಇದೆ, ಟ್ರಾಯ್ ಅವ್ರು ಹೇಳೋ ಅಂಥದ್ದು ನಿಮ್ಮ ಆಯ್ಕೆ, ನಿಮ್ಮ ಸ್ವತಂತ್ರ ಇದ್ದೀರಾ, ನಿಮ್ಮ ಆಯ್ಕೆ, ನೀವು ಯಾವ್ದು ನೋಡ್ತೀರಾ ಅದಕ್ಕೆ ದುಡ್ಡು. ಓಕೆ ಸರ್, ನಮ್ಮ ಆಯ್ಕೆನ ಅದಕ್ಕೆ ಇಂಡಿಪೆಂಡೆಂಟ್ ಕೊಡೋಣ ಕಸ್ಟಮರ್ಗೆ, ಬಟ್ ಅದು ಕಡಿಮೆ ತಾನೇ ಆಗಬೇಕು. ಇಲ್ಲೆಲ್ಲೂ ಕಡಿಮೆ ಆಗ್ತಾಯಿಲ್ಲ. 10 ಚಾನಲ್ ಕನ್ನಡ ತೊಗೊಂಡ್ರೆ ಹತ್ರ 190 ರೂಪಾಯಿ ಬರುತ್ತೆ. 19 ರೂಪಾಯಿ ಒಂದು ಚಾನಲ್ ಅಂತಂದರೆ ಅದು 330 ರೂಪಾಯಿ. ಎಲ್ಲ ಸೇರಿಸಿದ್ರೆ ನೀವು 300 ರೂಪಾಯಿ ತನಕ ಬಂದುಬಿಡುತ್ತೆ. 300 ರೂಪಾಯಿ ಅದಕ್ಕೊಂದು ಟ್ಯಾಕ್ಸ್ ಕಟ್ಟಿದ್ರೆ 47-48 ರೂಪಾಯಿ ಬೀಳುತ್ತೆ. ಲೆಕ್ಕ ಹಾಕೊಳ್ಳಿ, ಅದು ಕಡಿಮೆನಾ? 110-120 ಚಾನಲ್ಗೆ ನೀವು ಹತ್ರ 350 ಚಾನಲ್ ಕೊಡಬೇಕು. ನಾವು ನೋಡಿ, ನಾವು ಅಸೋಸಿಯೇಷನ್ ಆಗಿ ಹೇಳಿದ್ರೆ ಯಾರೂ ಒಪ್ಪಲ್ಲ. ಏನು ಸರ್, ಕಸ್ಟಮರ್ಗೆ ಗೊತ್ತಾಗುತ್ತೆ. ಅದಾಗೂ ಇಂಪ್ಲಿಮೆಂಟೇಷನ್ ಆಗ್ಬಿಟ್ಟ ಮೇಲೆ ಕಸ್ಟಮರ್ಗೆ ಗೊತ್ತಾಗುತ್ತೆ ಇದು ನಾವು ಹೇಳೋದು ಸರಿನಾ ತಪ್ಪು ಅಂತ. ಅದಕ್ಕೆ ಕಸ್ಟಮರ್ಗೂ ಒಂದು ಒಳ್ಳೇದಾಗಬೇಕು, ಅವ್ರಿಗೆ ಹೆಚ್ಚಿನ ಚಾನಲ್ ಕೊಟ್ಟು ಕಡಿಮೆ ರೇಟಲ್ಲಿ ಬರಬೇಕು ಅನ್ನೋದು ಒಂದು ಕಾನ್ಸೆಪ್ಟು. ಇನ್ನೊಂದು ಕಡೆ ನಾವೇನು ಕೇಬಲ್ ಟಿ ವಿ ಆಪ್ರೇಟರ್ಗಳು ಈ ಒಂದು ಬಿಸ್ನೆಸ್ನ ಸೃಷ್ಟಿ ಮಾಡಿದ್ದೀವಿ, ಈ ಬಿಸ್ನೆಸ್ನ ಸೃಷ್ಟಿ ಮಾಡಿ ಒಂದು ಆಲದ ಮರ ಥರ ಮಾಡಿ ಕೋಟ್ಯಾಂತರ ಜನ ಇದರಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ಒಂದು ಕಣ್ಣು ಬಿದ್ದು, ಕೇಂದ್ರ ಸರ್ಕಾರಕ್ಕೆ ಕಣ್ಣು ಬಿದ್ದು ಒಂದು ರೆಗ್ಯುಲೇಷನ್ ಮಾಡಿ ನಮ್ಮನ್ನೆಲ್ಲ ನಿರುದ್ಯೋಗಿಗಳು ಮಾಡೋಕ್ಕೆ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಇದು ಆಪೋಸಿಟಾಗಿ ನಾವು ಎಂಟರ್ ಸೌತ್ ಇಂಡಿಯಾ ಅಲ್ಲ, ಸೌತ್ ಇಂಡಿಯಾ ಅವರು ಸೇರಿಕೊಂಡು ಎಲ್ಲ ಒಂದು 6 ಸ್ಟೇಟ್ ಅಲ್ವಾ, 6 ಸ್ಟೇಟ್ ಅವರು ಈ 24ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕನೂ ಕೇಬಲ್ ಟಿ ವಿ ಇರಲ್ಲ. ಫುಲ್ ಸಂಪೂರ್ಣವಾಗಿ ಬಂದಾಗಿರುತ್ತೆ. ಬಂದ್ ಮಾಡ್ತಾ ಇದ್ದೀವಿ. ಇದು ಎಲ್ಲೋ ಕಸ್ಟಮರ್ ವಿರುದ್ಧ ಮಾಡ್ತಾ ಇಲ್ಲ, ಯಾರ ವಿರುದ್ಧನೂ ಮಾಧ್ಯಮದವ್ರ ವಿರುದ್ಧವನ್ನು ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ಕಸ್ಟಮರ್ ಪರ, ಕೇಬಲ್ ಟಿ ವಿ ಪರ. ಇದು ದಯವಿಟ್ಟು ವೀಕ್ಷಕರು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ನೀವುಗಳು ಆ್ಯಕ್ಚುಲಿ ಬಂದು ಹೋರಾಟ ಮಾಡಬೇಕು. ಹೆಂಗೆ ಗ್ಯಾಸು ಬೇರೆ ಹೆಂಗೆ ರೇಟ್ ಆಗಿದೆ, ಅದೇ ಥರ ಕೇಬಲ್ ಟಿ ವಿನೂ ಇನ್ನು ಮುಂದೆ ಅದೇ ರೇಟ್ ಆಗುತ್ತೆ. ಅದಕ್ಕೆ ಕಸ್ಟಮರೇ ಬಂದು ಹೋರಾಟ ಮಾಡಬೇಕು, ನಮ್ಮ ಜೊತೆಲಿ ಸೇರ್ಕೊಳ್ಬೇಕಂತ ನನ್ನ ಒಂದು ಇದು. ಆಮೇಲೆ ಟ್ಯಾಕ್ಸ್ ಅಂತ ನೋಡಿ, ಇವತ್ತಿನ ತನಕ ನಾವು ಟ್ಯಾಕ್ಸ್ ತಗೊತಾ ಇದ್ದಿಲ್ಲ ಕಸ್ಟಮರ್ಗೆ. 250, 300, 150, 200 ರೂಪಾಯಿ ತೊಗೊತಾ ಇದ್ವಿ, ಡಿಪೆಂಡ್ ಅಪಾನ್ ಏರಿಯಾ ಮೇಲೆ. ಯಾವುದು ಕಸ್ಟಮರ್ ಅಂತ ಟ್ಯಾಕ್ಸ್ ಅಂತ ನಾವು ಇರ್ತಾ ಇದ್ದಿಲ್ಲ. ನಾವು ಟ್ಯಾಕ್ಸ್ ಕಟ್ತಾ ಇದ್ವಿ, ನಾವು ಜಾಬಿಂದ ಹಾಕ್ಕೊಂಡು ಟ್ಯಾಕ್ಸ್ ಕಟ್ತಾ ಇದ್ವಿ. ಎಲ್ಲ ಟ್ಯಾಕ್ಸ್ ಕಟ್ಟಿದ್ದೀವಿ ನಾವು. ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ಟಿದ್ದೀವಿ, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಕಟ್ಟಿದ್ದೀವಿ. ಈಗ GST ಬರೋದ್ರಿಂದ ಏನಾಗುತ್ತೆ, ಒಬ್ಬ ಕಾರ್ಮಿಕ ಆಗಿರ್ಬೋದು, ಒಬ್ಬ ಬಡವ ಇರ್ಬೋದು, ಇವ್ನ ಮನೇಲಿ ಕೂತ್ಕೊಂಡು ಒಂದು ಟಿ ವಿ ನೋಡೋಕ್ಕೆ ಅವನು ಒಂದು 40-50 ರೂಪಾಯಿ ಕಟ್ತಾನಂತಂದರೆ ಯಾವ ದೇಶದಲ್ಲಿ ಇದ್ದೀವಿ ನಾವು, ಯಾವ ದೇಶದಲ್ಲಿ ಇದ್ದೀವಿ? ಅದಕ್ಕೆ ನಾನು ದೇಶನೂ ಒಂದು ಕಡೆ ಉದ್ಧಾರ ಆಗಬೇಕು. ದೇಶಕ್ಕೆ ನಾವು ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ 18% ಇರೋದನ್ನ ಎಲ್ಲೋ ಒಂದು ಕಡೆ 5% ಮಾಡಿದ್ರೆ ಜನಕ್ಕೂ ಅನುಕೂಲ ಆಗುತ್ತೆ, ಕೇಬಲ್ ಆಪ್ರೇಟರ್ಗೂ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ಟ್ರಾಯ್ಗೂ ಒಂದು ಹೇಳ್ತಾ ಇದ್ದೀವಿ ಸರ್, ಜನಕ್ಕೆ ಒಳ್ಳೇದಾಗ್ಲಿಗೋಸ್ಕರ ಅಂತಾನೆ ಈ ಒಂದು ಬಂದ್ ಮಾಡ್ತಾ ಇರೋದು. ಜನಕ್ಕೆ ವಿರೋಧ ಮಾಡ್ತಾ ಇಲ್ಲ, ಜನಕ್ಕೆ ಒಳ್ಳೇದಾಗುತ್ತೆ ಈ ಬಂದ್ ಮಾಡೋದ್ರಿಂದ. ಪ್ರಮುಖ ಅಂಶಗಳು 130 ರೂಪಾಯಿಗೆ 130 ರೂಪಾಯಿ ಪ್ಲಸ್ ಟ್ಯಾಕ್ಸು. ಫ್ರೀ ಟು ಏರ್ ಚಾನಲ್ 100 ಚಾನಲ್ಸ್ ಬರುತ್ತೆ. ಫ್ರೀ ಟು ಚಾನಲ್ ಅಡಿಷ್ನಲ್ ಚಾನಲ್ಸ್ ಏನಾದರೂ ಬೇಕಂದರೆ ಕಸ್ಟಮರ್ಗೆ 20 ರೂಪಾಯಿಗೆ 25 ಚಾನಲ್ ಕೊಡಬೇಕು. ಅವ್ನು 1-2 ಚಾನಲ್ ಸೆಲೆಕ್ಟ್ ಮಾಡ್ಕೊಂಡ್ರೂ 20 ರೂಪಾಯಿ ಕೊಡಬೇಕಾಗುತ್ತೆ. ಆ ಪರಿಸ್ಥಿತಿ ತಂದಿಟ್ಟು ಪ್ಲಸ್ ಪೇ ಚಾನಲ್ಸ್ ಕಾಸ್ಟ್ MRP ಅಂದರೆ ನೀವು ಇವಾಗ ಕಲರ್ಸ್ ಕನ್ನಡ ಆಗ್ಬೋದು, ಉದಯ TV ಆಗ್ಬೋದು ಎಲ್ಲ ಇವತ್ತಿನ ದಿವಸ ಒಳ್ಳೆ ಎಂಟರ್ಟೈನ್ಮೆಂಟು ಕಲರ್ಫುಲ್ ಚಾನಲ್ಸ್ ಎಲ್ಲ ಬಂದು ಪೇ ಚಾನಲ್ಲೇ ಆಗಿದೆ. ಅದು ಆಮೇಲೆ ನೋಡಿ, ಕಂಪಲ್ಸರಿ ದೂರದರ್ಶನ ಅಂತ ಇದ್ದಾರೆ. ಕಂಪಲ್ಸರಿ ಯಾಕೆ ಫೋರ್ಸಬಲಿ ಜನ ನೋಡಬೇಕು ದೂರದರ್ಶನ ಅಂತ ಅರ್ಥ ಆಗ್ತಾ ಇಲ್ಲ. ಕಂಪಲ್ಸರಿ ದೂರದರ್ಶನ ಇಲ್ಲಿ ಎಲ್ಲೋ ಪೇ ಚಾನಲ್ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೋದ್ರೇ ಕಸ್ಟಮರ್ಗೆ ಬೇರೆ 110-120 ಚಾನಲ್, 120 ಚಾನಲ್ಗೆ 350-400 ರೂಪಾಯಿ ತನಕ ಬಂದುಬಿಡುತ್ತೆ. ಇವತ್ತು ನಾನು 450 ಚಾನಲ್ ಕೊಟ್ಟೇನೆ 300 ರೂಪಾಯಿ ತಗೊತಾ ಇದ್ದೀನಿ. ಯಾವ ನ್ಯಾಯ ಎಲ್ಲಿ? ಇದು ಮಾಧ್ಯಮದವರು ದಯವಿಟ್ಟು ಇದನ್ನ ಜಾಗೃತಿ ಮೂಡಿಸಿ ಜನಕ್ಕೆ. ಅದೇ ಗೊತ್ತಾಗ್ತಾ ಇಲ್ಲ ಸರ್, ಅದೇ ಗೊತ್ತಾಗ್ತಾ ಇಲ್ಲ. ಇಂಪ್ಲಿಮೆಂಟೇಷನ್ ಆಗ್ಬಿಟ್ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ದಯವಿಟ್ಟು ನೀವುಗಳು ಮಾಧ್ಯಮ ಮಿತ್ರರು ಹೋಗಿ
ಆಪೋಸಿಷನ್ ಲೀಡರ್ಸು MP ಗಳಿದ್ದಾರೆ, CM ಇದ್ದಾರೆ, ಅವ್ರ ಹತ್ರ ಎಲ್ಲ ಹೋಗಿ ಮೈಕ್ ಹಿಡಿದು ದಯವಿಟ್ಟು ಜನಕ್ಕೆ ನೀವೆಲ್ಲ ಜನಕ್ಕೆ ಸರ್ವಿಸ್ ಕೊಡೋಕ್ಕೋಸ್ಕರ ನಾವಿದ್ದೀವಿ ಅಲ್ವಾ ಸರ್. ಜನ ಖುಷಿ ಇದ್ರೆ ನಾವು ಖುಷಿ ಹಂಗಿರ್ತೀವಿ. ಜನಕ್ಕೆ ತಿಳುವಳಿಕೆನ ಹೇಳ್ಬೇಕು. ಈ ಕಡೆ ಆಪೋಸಿಟ್ ಅವ್ರಿಗೆ ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, ಅವ್ರ ಜೊತೆಲಿ ಮೈಕ್ ಇಡ್ರಿ. MP ಗಳಿಗೆ ಹೇಳಿ ಈ ಥರ ಅನ್ಯಾಯ ಆಗ್ತಾ ಇದೆ, ಗ್ಯಾಸ್ ಹೆಂಗಾಯಿತು, ಬೇರೆ ಎಲ್ಲ ಹೆಂಗೆ ಇವತ್ತು ದಿನ ಬಳಕೆಗಳು ಹೆಂಗೆ ರೇಟ್ ಆಗ್ತಾ ಇದೆ, ಕೇಬಲ್ TV ಎಲ್ಲೋ ಕಡಿಮೆ ರೇಟಲ್ಲಿ ಮನೋರಂಜನೆ ತಗೊತಾ ಇದ್ದ ವೀಕ್ಷಕ, ಇವತ್ತು ಅವನ ಮೇಲೇನೂ ಹೊರೆ ಹಾಕ್ಬಿಟ್ಟು ಅವನು ಟ್ಯಾಕ್ಸ್ ಕಟ್ಟೋ ಥರ ಆಗ್ತಾ ಇದೆ ಅಂದ್ಬಿಟ್ಟು ದಯವಿಟ್ಟು ನಿಮ್ಮ MP ಗಳ ಹತ್ರ ನೀವು ದಯವಿಟ್ಟು ಮಾಧ್ಯಮ ಮಿತ್ರರು ಮನಸ್ಸಿಕ್ಕಿದ್ರೆ ಏನು ಬೇಕಾದರೂ ಕ್ರಾಂತಿ ಆಗ್ಬೋದು. ನೀವುಗಳು ಮನಸ್ಸಿಕ್ಬೇಕಷ್ಟೆ. ಟ್ರಾಯ್ ಅವ್ರಿಗೆ ಪ್ರಧಾನಮಂತ್ರಿಗಳಿಗೆ 600 ಮೇಲ್ ಕಳಿಸಿದ್ದೀವಿ. ರಾಜವರ್ಧನ್ IMB ಮಿನಿಸ್ಟರ್ ಅವ್ರಿಗೆ ಸುಮಾರು ಮೇಲ್ಗಳು ಕಳಿಸಿದ್ದೀವಿ. ಟ್ರಾಯ್ ಅವ್ರಿಗಂತೂ ಎಷ್ಟೋ ಸಲ ಮೀಟಿಂಗ್ ಕರೆದಿದ್ದೀವಿ. ಎಲ್ಲ ಮೀಟಿಂಗು ಗಾಳಿಗೆ ತೋರ್ಬಿಟ್ಟು ಅವ್ರು ಏನು ಕಾನ್ಸೆಪ್ಟ್ ಇತ್ತು, ಏನು ಮಾಡಬೇಕು ಅದು ಮಾಡಿದ್ದಾರೆ. ಜನದ ಪರವಾಗಿ ನಾವು ಮಾಡಿದ್ದೀವಿ, ಜನಕ್ಕೆ ಒಳ್ಳೇದಾಗುತ್ತೆ ಅಂತಂದರೆ ಅವ್ರು ಬಂದು ಕೂತ್ಕೊಳ್ಳಿಲ್ಲ, ನೀವೇ ಅವ್ರ ಹತ್ರ ಚರ್ಚೆ ಮಾಡಿ. ಹೌದು ಸರ್, ಇವತ್ತು ನನ್ನ ಮನೆಯಲ್ಲಿ 4 ಜನ ಇದ್ದೀವಿ. ಒಬ್ಬ ಹುಡುಗನಿಗೆ ಸ್ಪೋರ್ಟ್ಸ್ ಬೇಕು, ಇನ್ನೊಬ್ಬನ ಕಾರ್ಟೂನ್ ಬೇಕು, ಇನ್ನೊಬ್ಬ ಕನ್ನಡ ಚಾನಲ್ ನೋಡ್ತಾನೆ, ಇನ್ನೊಂದು ಇಂಗ್ಲೀಷ್ ಚಾನಲ್ ನೋಡ್ತಾನೆ. ಇದಕ್ಕೆಲ್ಲ ಇಷ್ಟಿಷ್ಟು ಅಂತಂದರೆ ಎಷ್ಟಾಗುತ್ತೆ ಹೇಳಿ ಸರ್ ಅಂತ ಅವ್ರಿಗೆ ಲೆಕ್ಕ ಕೇಳಿ ಸರ್. 300 ರೂಪಾಯಿ ಆಗುತ್ತೆ ಸರ್. ನಿಮ್ಮ ಪ್ರಕಾರ ನೀವು ಹೋದ್ರೂ ಮೇಂಟೈನ್ ಮಾಡೋಕ್ಕೆ ಆಗೋದೇ ಇಲ್ಲ. 300 ರೂಪಾಯಿ ಆಗುತ್ತೆ. 300 ರೂಪಾಯಿಗೆ ಟ್ಯಾಕ್ಸ್ ಒಂದು 50 ರೂಪಾಯಿ ಆದರೆ ಎಷ್ಟಾಯಿತು ಸರ್? ಎಷ್ಟಾಯಿತು? ಇವತ್ತು ನಾನೇನು ಮಾಡ್ತಾಯಿದ್ದೀನಿ, ಕೇಬಲ್ TV ಆಪ್ರೇಟ್ರು ಕಷ್ಟನೋ ಸುಖನೋ ತೊಗೊಂಡು ಬಂದು ನಿಮ್ಮ ಹತ್ರ ಸಿಗ್ನಲ್ ಕೊಟ್ಟು ಕಡಿಮೆ ರೇಟಲ್ಲಿ ಜಾಸ್ತಿ ಚಾನಲ್ ಕೊಡ್ತಾಯಿದ್ದೀವಿ. ಆಮೇಲೆ ಹೊಸ್ದಾಗಿ ಬರೋವಂಥ ಚಾನಲ್ ಅವ್ರ ಕತೆ ಏನಾಗಬೇಕು ಸರ್? ಹೊಸ್ದಾಗಿ ನ್ಯೂಸ್ ಚಾನಲ್ಸೇ ನಿಮ್ಮ ಚಾನಲ್ಗಳೇ ಆಗ್ಬೋದು. ಇನ್ನೂ ಒಂದು 10 ಚಾನಲ್ ಬಂದರೆ ಅವ್ರ ಕತೆಗಳು ಏನಾಗಬೇಕು ಇಲ್ಲಿ? ಅಡಿಷ್ನಲ್ ಆಗ್ತಾ ಹೋಯ್ತಾ ಪ್ರತಿಯೊಂದಕ್ಕೂ ಟ್ಯಾಕ್ಸು. ಮನೇಲಿ ಕೂತ್ಕೊಂಡು ನಾನು TV ನೋಡೋಕೆ ನಾನು ಯಾಕೆ ಸರ್ ಟ್ಯಾಕ್ಸ್ ಕಟ್ಟಬೇಕು? ಮಾಲ್ಗೆ ಹೋದ್ರೆ ಟ್ಯಾಕ್ಸ್ ಕಟ್ತೀನಿ, ಸಿನಿಮಾ ಥಿಯೇಟ್ರಿಗೆ ಹೋದ್ರೆ ಟ್ಯಾಕ್ಸ್ ಕಟ್ತೀನಿ. ಮನೇಲಿ TV ನೋಡೋಕ್ಕೆ ನಾನು ಯಾಕೆ ಟ್ಯಾಕ್ಸ್ ಕಟ್ತೀನಿ? ನಾಳೆ ಅಡುಗೆ ಮಾಡಿ ಊಟ ಮಾಡೋಕ್ಕೂ ನಾನು ಟ್ಯಾಕ್ಸ್ ಕಟ್ಟು ಅಂದ್ಬಿಟ್ರೆ ಹೆಂಗಾಗುತ್ತೆ ಸರ್? ನಮ್ಮ ಪ್ರತಿಭಟನೆ ಮೇಯ್ನು ಕಸ್ಟಮರ್ಗೆ ಪರವಾಗಿಯೇ ಮಾಡ್ತಾ ಇರೋದು. ಆಮೇಲೆ ಇದ್ರ ಒಳಗಡೆ ಕೇಬಲ್ TV ಆಪ್ರೇಟ್ರು ಫ್ಯಾಮ್ಲಿಗಳು ಇದೆ. ಎಷ್ಟು ಕೋಟ್ಯಾಂತರ ಜನ ರೋಡಿಗೆ ಬಂದುಬಿಡ್ತಾರೆ ಈ ಒಂದು ರೆಗ್ಯುಲೇಷನಿಂದ. ಅದಕ್ಕೆ ರೆಗ್ಯುಲೇಷನ್ ಜನಪರ ಇದ್ದಿದ್ರೆ ನಮಗೆ ಲಾಸ್ ಆದ್ರೂ ನಾವು ಇದಕ್ಕೆ ಸ್ಪಂದಿಸ್ತಾ ಇದ್ವಿ. ಜನದ ವಿರುದ್ಧವಾಗಿರೋದಕ್ಕೆ ಎಂಟೈರ್ ಸ್ಟೇಟಲ್ಲಿರುವಂಥ ಕೇಬಲ್ TV ಆಪ್ರೇಟರ್ಗಳಲ್ಲ. ಇದಕ್ಕೆ ನಿಮಗೆ ಗೊತ್ತಿರ್ಬೋದು, ಎಲ್ಲ ಡಿಸ್ಟಿಕ್ಗಳಲ್ಲೂ ತಾಲೂಕು ಮಟ್ಟಗಳಲ್ಲೂ ಧರ್ನಾ ಮಾಡಿ DC ಗಳಿಗೆ ಕೊಟ್ಟಿದ್ದೀವಿ. ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟಿದ್ದೀವಿ. ಎಲ್ಲ ಥರನೂ ಮಾಡಿದ್ರೂ ಇದೆಲ್ಲ ಒಂದು ತೀರ್ಮಾನ ತಗೊತಲ್ಲ. ಯಾಕಂದರೆ ಮಾಧ್ಯಮ ಮಿತ್ರರಿಗೆ ಒಂದು ಹೇಳಕ್ಕೆ ಇಷ್ಟ ಬೀಳ್ತೀನಿ. ಗ್ಯಾಸ್ ಒಂದು 10 ರೂಪಾಯಿ ರೈಸ್ ಆಗಿಬಿಡ್ತಂದರೆ ನೀವು ಗ್ಯಾಸ್ ರೇಸ್ ಆಯಿತು ಅಂತೀರಾ. ಬೆಸ್ಕಾಮ್ದು ಆಯ್ತು ಅಂದರೆ ಹೇಳ್ತೀರಾ. ಕೇಬಲ್ TV ಇಷ್ಟ ಆಗ್ತಾ ಇದೆ, ನೀವು ಯಾರನ್ನು ತಿಳಿಸ್ತಾ ಇಲ್ಲ ಕಸ್ಟಮರ್ಗೆ. ದಯವಿಟ್ಟು ತಿಳಿಸಿ, ಮೀಡಿಯಾನವರು ಹೆಲ್ಪ್ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಹೆಲ್ಪ್ ಮಾಡಿ. ಸಾಮಾನ್ಯ ಜನಕ್ಕೆ ಎಂಟರ್ಟೈನ್ಮೆಂಟ್ ತೊಗೊತಾ ಇದ್ದಾನೆ ಸರ್. ಅವ್ನು ಯಾರೋ ಮನೆ ಒಳಗಡೆ ಹತ್ಕೊಂಡಾಗ ಸಾರಾಯಿ ಕುಡಿತಾ ಇಲ್ಲ, ಒಂದು ಎಂಟರ್ಟೈನ್ಮೆಂಟ್. ಕಷ್ಟ ಬಿದ್ದು ಅವ್ನು ಬಂದು ಒಂದು ಮನೋರಂಜನೆ ತಗೊಳ್ಳೋಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಹೆಚ್ಚಿನ ರೀತಿಯಲ್ಲಿ ಹೊರೆ ಆಗುತ್ತೆ ಅಂತಂದರೆ ಹೆಂಗಾಗುತ್ತೆ?